ನಮಸ್ಕಾರ ಎಲ್ಲರಿಗೂ. ನಾನು ಶ್ರೇಯಾ ಬಂಗೇರ. ನನ್ನ ಆರ್ಮಿ ಕುಟುಂಬ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾನು ಪೋಷಕರು ಹಾಗೂ ಮಕ್ಕಳ ಒಂದು ಬಾಂಧವ್ಯದ ಬಗ್ಗೆ ಒಂದಿಷ್ಟು ಮಾತನಾಡೋಣ ಅಂತ ಅನಿಸ್ತು. ಹಾಗಾಗಿ ನಿಮ್ಮ ಮುಂದಿದ್ದೀನಿ ಇವತ್ತು. ಅದಕ್ಕಿಂತ ಮುಂಚಿತವಾಗಿ ನಾನು ಕಲ್ತಿರುವಂತಹ ಒಂದು ಪ್ರಾಥಮಿಕ ಹಂತದಲ್ಲಿ ಕನ್ನಡ ಪಠ್ಯ ಪುಸ್ತಕದಲ್ಲಿದ್ದಂತಹ ಒಂದು ಪದ್ಯ ನಿಮ್ಮ ಮುಂದೆ ಹೇಳ್ತೀನಿ ನೋಡಿ. ಒಂದೇ ಸ್ಟ್ಯಾನ್ಸ್ ಅಷ್ಟೇ, ಜಾಸ್ತಿ ಅಲ್ಲ. ಕೂಸು ಇದ್ದ ಮನೆಗೆ ಬೀಸಣಿಗೆಯ ಥಗ, ಕೂಸು ಕಂದಯ್ಯ ಒಳಹೊರಗ ಆಡಿದಾರ, ಬೀಸಣಿಗೆ ಗಾಳಿ ಸುಳಿದಾವ ಅಂತ. ಸೊ ಈ ಪದ್ಯ ಜನಪದ ಶೈಲಿಯಲ್ಲಿರುವಂಥದ್ದು, ಬಹಳ ಸೊಗಸಾಗಿ ಬರೆದಿದ್ದಾರೆ. ಅದರಲ್ಲಿರುವಂತಹ ಒಂದು ಮುಖ್ಯ ಸಾರಾಂಶ ಏನು ಅಂತ ಹೇಳಿದ್ರೆ, ಮಕ್ಕಳು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಾಗಿರ್ತಾರೆ ಅನ್ನುವಂಥದ್ದು ಅದರಲ್ಲಿ ಇದೆ. ಸೊ ನಾನು ಹೇಳಿರುವಂಥ ಒಂದೇ ಒಂದು ಸ್ಟ್ಯಾನ್ಸ್. ಹಾಗಾಗಿ ಸೂಕ್ಷ್ಮವಾದಂತಹ ಮನಸ್ಥಿತಿಯಲ್ಲಿರುವಂತಹ ಮಕ್ಕಳಲ್ಲಿ ಸಂವಾದ ಅನ್ನುವಂಥದ್ದು ಬಹಳಷ್ಟು ಮುಕ್ತವಾಗಿರಬೇಕು. ನಮ್ಮ ನಡುವೆ ಹಾಗೂ ಮಕ್ಕಳ ನಡುವೆ, ಪೋಷಕರು ಹಾಗೂ ಮಕ್ಕಳ ನಡುವೆ ಬಹಳಷ್ಟು ಮುಕ್ತವಾಗಿದ್ದರೆ ಆ ಸಂವಹನ ಅನ್ನುವಂಥದ್ದು ಅತ್ಯದ್ಭುತವಾಗಿ ಮೂಡಿ ಬರೋದಕ್ಕೆ ಸಾಧ್ಯ. ಇಲ್ಲದೆ ಹೋದ ಪಕ್ಷದಲ್ಲಿ ಅವರ ಆಸೆ ಆಕಾಂಕ್ಷೆಗಳೇನಿರುತ್ತೆ ಅದು ನಮಗೆ ಗೊತ್ತಾಗಲ್ಲ. ಯಾಕೆಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ, ಮಕ್ಕಳಿರುವಂತಹ ಮನೆಯಲ್ಲಿ ಗೊತ್ತಿರುತ್ತೆ, ಮಕ್ಕಳಿಗೆ ಅತಿ ಉತ್ಸಾಹ ಜಾಸ್ತಿ, ತುಂಬ ಗೊಂದಲಗಳು ಜಾಸ್ತಿ, ತುಂಬ ಕ್ಯೂರಿಯಾಸಿಟಿಗಳು ಜಾಸ್ತಿ. ಎಲ್ಲ ವಿಷಯದಲ್ಲೂ ಕೂಡ ಅಷ್ಟೇ, ಬಹಳಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಅವರಿಗೆ. ಹಾಗಾಗಿ ಅವರು ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ 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 ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ಒಂದು ಪಕ್ಷದಲ್ಲಿ ನಾವು ತಾಳ್ಮೆಯನ್ನು ಕಳ್ಕೊಂಡ್ರೆ, ಗಟ್ಟಿಯಾಗಿ ಅವರನ್ನು ಗದರ್ಲಿಕ್ಕೆ ಹೋದರೆ ಮಕ್ಕಳಿಗೆ ಏನಾಗುತ್ತೆ, ಮುಕ್ತ ಸಂವಾದ ಅನ್ನುವಂಥದ್ದನ್ನ ಮರ್ತು ಹೋಗ್ಬಿಡ್ತಾರೆ. ಅವರ ಭಾವನೆಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತೇಳಿ ನಾವು ಅವರಿಗೆ ಪ್ರತಿಸ್ಪಂದಿಸೋದಿಲ್ಲ. ಹಾಗಾಗಿ ಆ ಪ್ರತಿಸ್ಪಂದಿಸದ ಕಾರಣ ಅವರಲ್ಲಿ ನಿರಾಶಾದಾಯಕವಾದಂತಹ ಭಾವ ಉಂಟಾಗುತ್ತೆ. ನಿಮ್ಗೆ ಗೊತ್ತಿದೆ, ಎಲ್ಲ ವಿಷಯದಲ್ಲೂ ಮಕ್ಕಳನ್ನು ನಾವು ಎಲ್ಲ ವಿಷಯಗಳಿಗೆ ಮಕ್ಕಳನ್ನು ನಾವು ಹೆಚ್ಚು ಅವರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗಂತ ಕೊಂಚ ಬೇಡಿಕೆಗಳನ್ನಾದರೂ ಈಡೇರಿಸುವಂತಹ ಒಂದು ಶಕ್ತಿ ನಮಗೆ ಇರುತ್ತಲ್ವ. ಹಾಗಾಗಿ ಕೊಂಚ ಬೇಡಿಕೆಗಳನ್ನು ಈಡೇರಿಸ್ತಾ, ಅವರ ಆಸೆಗಳಿಗೆ ನೀರೇರಿತಾ ಏನು ಮಾಡಬೇಕಾಗುತ್ತೆ, ಮಕ್ಕಳನ್ನು ಸಲಹಬೇಕಾಗತ್ತೆ. ಜೊತೆಗೆ ಯಾವಾಗಲೂ ಅಷ್ಟೇ ಮಕ್ಕಳನ್ನು ಹೆಚ್ಚು ಏನು ಹೇಳೋದು, ಎನ್ಕರೇಜ್ ಮಾಡಿದರೆ ಅಥವಾ ಹೊಗಳ್ತಾ ಹೋದರೆ, ಚಿಕ್ಕ ಮಕ್ಕಳಲ್ಲಿ ನಾ ಹೇಳ್ತಾರೆ, ಹೊಗಳಿದರೆ ತುಂಬ ಖುಷಿಯಾಗ್ತಾರೆ ಮಕ್ಕಳು. ಖುಷಿಯಾಗಿ ಅಥವಾ ಕೆಲವೊಂದು ಪ್ರಶಂಸನೀಯವಾದಂತಹ ಮಾತುಗಳನ್ನು ಆಡ್ತಾ ಇದ್ದರೆ ಮಕ್ಕಳಿಗೆ, ಅಥವಾ ಪದೇ ಶ್ಲಾಘಿಸ್ತಾ ಇದ್ದರೆ ಅವರು ಇನ್ನಷ್ಟು ಉತ್ಸುಕರಾಗಿ ಒಳ್ಳೆಯ ಮಾರ್ಗಗಳಲ್ಲಿ ಸಾಗೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಮಕ್ಕಳ ಜೊತೆ ನಾವು ಆದಷ್ಟು ಸಮಯವನ್ನು ಕಳಿಬೇಕು. ಹಾಗಂತ ಹೇಳಿ ದಿನಪೂರ್ತಿ ಕಳೆಯೋದಕ್ಕೆ ಆಗಲ್ಲ. ದೊಡ್ಡವರಾದಂಥ ನಮಗೂ ಕೂಡ ಬಹಳಷ್ಟು ಕೆಲಸ ಇರುತ್ತೆ. ಹಾಗೆ ಕೆಲವೊಂದು ಸಮಯ ಏನಿದೆ, ಒಳ್ಳೆಯ ಸಮಯ, ಗುಣಾತ್ಮಕವಾದಂಥ ಸಮಯವನ್ನು ಕಳೆಯೋದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕಾಗತ್ತೆ. ಯಾವ ರೀತಿಯಾದಂತಹ ಗುಣಾತ್ಮಕ ಸಮಯ ಅಂತ ಹೇಳಿದರೆ, ಆಟಗಳಲ್ಲಿ ಪಾಲ್ಗೊಳ್ಳುವಂಥದ್ದಾಗಿರ್ಬೋದು, ಅವ್ರ ಜೊತೆಗೂಡಿ ಆಟ ಆಡುವಂಥದ್ದಾಗಿರ್ಬೋದು, ಅಥವಾ ಅವರೇ ಇಷ್ಟ ಬಂದಂತಹ ಅಡುಗೆ ತಿನಿಸುಗಳು ಏನಿರುತ್ತೆ ಅವುಗಳನ್ನು ಮಾಡಿಕೊಟ್ಟು ನಾವು ಖುಷಿಯಾಗುವಂಥದ್ದು, ಅವ್ರು ಖುಷಿಯಾಗುವಂಥದ್ದಾಗಿರ್ಬೋದು, ಅಥವಾ ಅವರನ್ನು ಯಾವುದಾದ್ರೂ ಒಂದು ತುಂಬ ಇಷ್ಟಪಡುವಂತಹ ಜಾಗಗಳಿಗೆ ಅಥವಾ ಪ್ರೇಕ್ಷಣೀಯವಾದಂತಹ ಸ್ಥಳಗಳಿಗೆ ಅವರನ್ನು ಕರ್ಕೊಂಡೋಗಿ ಖುಷಿಪಡಿಸುವಂತಹದ್ದಾಗಿರ್ಬೋದು. ಈ ರೀತಿಯಾಗಿ ನಾವೇನು ಮಾಡ್ಬೋದು, ಪರಿಣಾಮಕಾರಿಯಾಗಿ ಮಕ್ಕಳನ್ನು ನಾವು ಒಳ್ಳೆಯ ಮನಸ್ಥಿತಿಯಲ್ಲಿ ಬೆಳೆಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಹೋದರೆ, ಅವರು ನಮ್ಮ ಭವಿಷ್ಯದ ಭರವಸೆ ಏನಿದೆ ಅದನ್ನು ಭರವಸೆಯ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಮಕ್ಕಳು ಅಂತ ಹೇಳುವಾಗ ಮಕ್ಕಳು ನಮ್ಮ ಭವಿಷ್ಯದ ಭರವಸೆ ಆಗಿರ್ತಾರೆ ಅಲ್ವಾ. ಮುಂದೊಂದು ದಿನ ಅಂದರೆ ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿದಿನ ಉತ್ತಮವಾಗಿಲ್ಲದಿರಬಹುದು, ಆದರೆ ಆ ದಿನದಲ್ಲಿ ಒಂದಿಷ್ಟು ಸಮಯ ಒಳ್ಳೆಯದು ಅಂತ ಖಂಡಿತವಾಗಿರುತ್ತಲ್ವ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ತಾ ನಮಗೆ ಸಿಕ್ಕಿರುವಂತಹ ಪೋಷಕತ್ವ ಏನಿದೆ ಅದನ್ನು ತಾಳ್ಮೆಯಿಂದ ನಿಭಾಯಿಸುವಷ್ಟರ ಮಟ್ಟಿಗೆ ನಾವು ಮಕ್ಕಳನ್ನು ಬೆಳೆಸುವಲ್ಲಿ ಸಫಲರಾಗ್ತಾ ಹೋಗಬೇಕು. ಧನ್ಯವಾದಗಳು.